ವೀಕ್ಷಕರೇ, ಕಳೆದ ವರ್ಷ ಇದೇ ಸಮಯಕ್ಕೆ ಜೈಲಲ್ಲಿದ್ದ ಹಿಂದೂ ಕಾರ್ಯಕರ್ತೆ ಚೈತ್ರ ಕುಂದಾಪುರ ಅವರು ಇದೀಗ ತುಂಬಾನೇ ಅದ್ದೂರಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹೇಗೂ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನರಕದ ಟೀಮ್ ಸೇರಿ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಗೆ ನಾಮಿನೇಟ್ ಆಗಿರುವ ಹಿಂದೂ ಕಾರ್ಯಕರ್ತೆ ಚೈತ್ರಾಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಮನೆಗೆ ಬಂದ ಮೊದಲ ವಾರದಲ್ಲೇ ತುಂಬಾನೇ ಹೈಲೈಟ್ ಆಗುತ್ತಿರುವ ಚೈತ್ರ ಕುಂದಾಪುರ ಅವರಿಗೆ ಈಗಾಗಲೇ ಕೋರ್ಟ್ ನಿಂದ ನೋಟಿಸ್ ಅನ್ನು ಜಾರಿ ಮಾಡಿದ್ದು ಬಿಗ್ ಬಾಸ್ ಕಲರ್ಸ್ ಕನ್ನಡ ಟೀಮ್ ಹಾಗೇನೆ ನಟ ಕಿಚ್ಚ ಸುದೀಪ್ ಅವರಿಗೆ ಈ ಒಂದು ನೋಟಿಸ್ ಅನ್ನು ತಲುಪಿಸಲಾಗಿದೆ. ಹೌದು ವೀಕ್ಷಕರೇ, ಸಾಕಷ್ಟು ವಂಚನೆ ಕೇಸ್, ಬ್ಲಾಕ್ ಮೇಲ್ ಕೇಸ್ ಮತ್ತು ಚೀಟಿಂಗ್ ಕೇಸ್ ನಲ್ಲಿ ಈಗಾಗಲೇ ಜೈಲು ಸೇರಿ ಬಂದಿರುವ ಚೈತ್ರ ಕುಂದಾಪುರ ಅವರನ್ನ ಬಿಗ್ ಬಾಸ್ ಮನೆಯಿಂದ ಕೈಬಿಡಬೇಕು ಅಂತ ಚೈತ್ರ ಕುಂದಾಪುರ ಅವರ ಪ್ರಾಸಿಕ್ಯೂಷನ್ ಸರ್ಕಾರಿ ವಕೀಲರಾದ ಭೋಜರಾಜ್ ಅವರು ಈಗಾಗಲೇ ಕೋರ್ಟ್ ಮುಖಾಂತರ ನೋಟಿಸ್ ಅನ್ನ ನೀಡಿದ್ದು, ಈ ಒಂದು ನೋಟಿಸ್ ಈಗಾಗಲೇ ಬಿಗ್ ಬಾಸ್ ತಂಡವನ್ನ ತಲುಪಿದ್ದು ಹೇಗೂ ಈ ವಾರ ನಾಮಿನೇಟ್ ಆಗಿರುವ ಚೈತ್ರ ಕುಂದಾಪುರ ಅವರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಲಿದ್ದಾರಾ ಅನ್ನುವ ಸಾಕಷ್ಟು ಸಂಶಯಗಳನ್ನ ಉಂಟು ಮಾಡಿದೆ.